ಹಲೋ ಗಾಯ್ಸ್, ವೆಲ್ಕಮ್ ಟು ನಿವ್ಯಾಸ್ ಚಾನಲ್. ನಾನು ನಿವೇದಿತಾ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪುಟ್ಟು. ಕೇರಳ ಶೈಲಿಯಲ್ಲಿ ಪುಟ್ಟು ಅನ್ನು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳ್ತೇನೆ. ವಿಡಿಯೋ ಕೊನೆವರೆಗೆ ನೋಡಲಿಕ್ಕೆ ಮರಿಬೇಡಿ. 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ರೆಡಿ ಮಾಡಿ ಬಿಡ್ಬೋದು. ಅದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, ಅಕ್ಕಿ ಹಿಟ್ಟು ರವೆಯಾಗಿರ್ಬೇಕು. ಅಕ್ಕಿ ಹಿಟ್ಟು ಮಾತ್ರ ನೋಡಿ ಈ ತರ ರವೆ ತರ ಇರಬೇಕು. ಸ್ವಲ್ಪ ಮಟ್ಟಿಗೆ ಸೂಜಿ ರವೆಯಿಂದ ಕೂಡ ಮಾಡ್ಬೋದು ಇದನ್ನ. ಸೂಜಿ ರವೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸಲ ಗ್ರೈಂಡ್ ಮಾಡಿದ್ರೆ ಸಾಕು, ಹಿಟ್ ರೆಡಿ ಆಗ್ತದೆ. ಈ ಹುಡಿಗೆ ನಾನು ಇಲ್ಲಿ ಕ್ಯಾರೆಟ್ ಅನ್ನು ಹಾಕೊಂಡಿದ್ದೇನೆ. ಕ್ಯಾರೆಟ್ ಆಪ್ಷನಲ್, ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ 1 ಗ್ಲಾಸ್ ನೀರನ್ನು ತಗೊಂಡಿದ್ದೇನೆ. ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಂಡಿದ್ದೇನೆ. ಆ ಕಲ್ಲುಪ್ಪನ್ನು ಕರಗಿಸ್ಬೇಕು. ಇನ್ನು ಅದೇ ಗ್ಯಾಪ್ ಅಲ್ಲಿ ನಾವು ತೆಂಗಿನಕಾಯಿಯನ್ನು ಸ್ವಲ್ಪ ತುರ್ಕೊಂಡು ಇಟ್ಕೊಳ್ಳುವ. ನೋಡಿ ಈ ತರ ತುರ್ಕೊಂಡು ಇಟ್ಕೊಂಡ್ರೆ ಸಾಕಾಗ್ತದೆ. ಸ್ವಲ್ಪ ತೆಂಗಿನಕಾಯಿ ತುರಿ ಸಾಕಾಗ್ತದೆ ಇದಕ್ಕೆ. ಇನ್ನು ಕರಗಿರುವಂತಹ ಉಪ್ಪಿನ ನೀರನ್ನು ನಾವು ಇದಕ್ಕೆ ಹಾಕೊಳ್ಬೇಕು. ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಬೇಕು. ಇದು ನೀರನ್ನು ಎಳ್ಕೊಳ್ತದೆ 5 ನಿಮಿಷ ಬಿಟ್ರೆ. ನೋಡಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಅನ್ನು ಮೊದಲೇ ಹಾಕೊಳ್ಬೇಕು ಅಂತ ಏನಿಲ್ಲ. ಉಪ್ಪು ನೀರನ್ನು ಹಾಕೊಂಡ ನಂತರ ಕೂಡ ಕ್ಯಾರೆಟ್ ಅನ್ನು ಹಾಕೊಳ್ಬಹುದು, ಅದೇನು ತೊಂದರೆ ಆಗುದಿಲ್ಲ. ನೀರು ಕಡಿಮೆ ಆಯ್ತು ಅಂತ ಹೇಳಿ ಮತ್ತೆ ಕೂಡ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೇನೆ. ನೀರು ಜಾಸ್ತಿ ಆದ್ರೆ ತೊಂದರೆ ಆಗುದಿಲ್ಲ. 5 ನಿಮಿಷ ಬಿಟ್ರೆ ಸಾಕಾಗ್ತದೆ. ಅಕ್ಕಿ ಹಿಟ್ಟು ನೀರನ್ನು ಎಳ್ಕೊಳ್ತದೆ, ಅದಕ್ಕಾಗಿ ನೀರನ್ನು ಸ್ವಲ್ಪ ಜಾಸ್ತಿಯೇ ಹಾಕೊಳ್ಳಿ. 5 ನಿಮಿಷ ಬಿಟ್ಟು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಅಕ್ಕಿ ಹಿಟ್ಟು ಎಲ್ಲ ನೀರನ್ನು ಎಳ್ಕೊಂಡಿರ್ತದೆ. ನೋಡಿ ಈ ಪಾತ್ರೆಯಲ್ಲಿ ನಾವು ಪುಟ್ಟು ಮಾಡುದು. ಈ ಪಾತ್ರೆ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಸಿಗ್ತದೆ. ಒಂದು ವೇಳೆ ಇದು ಇಲ್ಲ ಅಂತಿದ್ರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಇಡ್ಲಿಗೆ ನೀರು ಹಿಟ್ಟಾಗಿ ನೀರು ಇಡುದು, ಆಮೇಲೆ ಅದರ ತಟ್ಟೆ ಇಡುದು, ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಅದರಲ್ಲಿ ನಾನಿನ್ನು ಹೇಳುವ ಸ್ಟೆಪ್ ಅನ್ನು ಫಾಲೋ ಮಾಡಿದ್ರೆ ಸಾಕಾಗ್ತದೆ ಅಷ್ಟೇ. ಇವಾಗ ನಾನು ಪುಟ್ಟು ಮೇಕರ್ ಅಲ್ಲಿ ಸ್ವಲ್ಪ ನೀರಿಟ್ಟು ಗ್ಯಾಸ್ ಒಲೆಯಲ್ಲಿ ಇಡ್ತೇನೆ. ಅದು ಸ್ವಲ್ಪ ಕುದಿ ಬರಲಿ. ನಾವು ಆವಾಗಲೇ ನೆನೆ ಹಾಕಿಟ್ಟಂತ ಹಿಟ್ಟು ನೋಡಿ ಎಷ್ಟು ಉದುರಾಗಿ ಬಂದಿದೆ, ಎಲ್ಲ ನೀರು ಎಳ್ಕೊಂಡಿದೆ. ನೋಡಿ ಇವಾಗ ಮೀಡಿಯಂ ನೀರು ಉಂಟು, ಇಷ್ಟು ಸಾಕಾಗ್ತದೆ. ಆಕ್ಚುಲಿ ಇಷ್ಟೇ ನೀರು ಬೇಕಾಗಿರುವಂಥದ್ದು. ನಾವು ಜಾಸ್ತಿ ನೀರು ಹಾಕಿದ್ರೆ, ಸ್ವಲ್ಪ ಹೊತ್ತು ಜಾಸ್ತಿ ನೆನೆ ಹಾಕಿದ್ರೆ ಸಾಕು, ನೀರೆಲ್ಲ ಎಳ್ಕೊಳ್ತದೆ. ನಾನು ಈ ಪುಟ್ಟು ಮೇಕರ್ ಒಳಗೆ ಅದರ ತಟ್ಟೆಯನ್ನು ಹಾಕಿ ಫಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕೊಳ್ಳುವಾಗ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ನಿಧಾನವಾಗಿ ಹಾಕೊಳ್ಬೇಕು. ಒತ್ತಬಾರ್ದು, ಯಾವುದೇ ಕಾರಣಕ್ಕೂ ಒತ್ತಬಾರ್ದು. ನಾವು ಅದರ ಆವಿ ಇಲ್ವಾ, ಆ ಪಾತ್ರೆಯಿಂದ ಆವಿ ಮೇಲ್ಗಡೆಗೆ ಬರಬೇಕು. ಹಾಗೆ ಅದು ಗ್ಯಾಪ್ ಇರಬೇಕು. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒತ್ತಬಾರ್ದು, ಲೂಸ್ ಆಗಿ ನಿಧಾನವಾಗಿ ಹಾಕಬೇಕು. ಒತ್ತಿದ್ರೆ ಆವಿ ಹೊರಗೆ ಬರಲಿಕ್ಕೆ ಜಾಗ ಇರುವುದಿಲ್ಲ, ಬೇಯುವುದಿಲ್ಲ ಬೇಗ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೋಡಿ ಮೇಲಿಂದ ಈ ಥರ ಉದುರಿಸಿದ್ರೆ ಸಾಕಾಗ್ತದೆ. ಒಂದರ ಮೇಲೆ ಒಂದು ಕೂತ್ಕೊಳ್ಬೇಕು, ಒತ್ತಿ ಒತ್ತಿ ಕೂತ್ಕೊಳ್ಬಾರ್ದು. ಗಾಳಿ ಆಡಲಿಕ್ಕೆ ಸ್ಥಳ ಬೇಕು. ಅದಕ್ಕೆ ಗೊತ್ತಾಯ್ತಾ ನಿಮಗೆ? ಒತ್ತಿ ಹಾಕಬಾರ್ದು ಅಂತ ಅಷ್ಟೇ. ಒತ್ತಬಾರ್ದು ಯಾವುದೇ ಕಾರಣಕ್ಕೂ. ಹುಡಿ ಹಾಕಿದ ನಂತರ ಮೇಲಿಂದ ಒತ್ತಬಾರ್ದು ಅಂತ ಅಷ್ಟೇ, ಬೇರೇನಿಲ್ಲ. ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕೊಂಡು, ಫಸ್ಟಿಗೆ ತೆಂಗಿನಕಾಯಿ ಹಾಕಿದೆ, ಆಮೇಲೆ ಲಾಸ್ಟ್ ಕೂಡ ತೆಂಗಿನಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸಲ್ಲಿ ಇಟ್ಟರೆ ಆಯಿತು. ನೋಡಿ ಇವಾಗ ಹಿಡ್ದನ್ನು ತೋರಿಸ್ತೇನೆ. ಈ ಥರ ನೀರು ಕುದಿತಾ ಉಂಟು, ಅದರ ಮೇಲೆ ಇಟ್ಕೊಂಡ್ರೆ ಆಯಿತು. ಆ ನೀರಲ್ಲಿ ನಾನೊಂದು ಮೊಟ್ಟೆ ಇಟ್ಟಿದ್ದೇನೆ. ಅದನ್ನು ನೀವು ಕೂಡ ಹಾಗೆ ಇಡ್ಲಿಕ್ಕೆ ಹೋಗಬೇಡಿ. ಅದು ನಾನು ಮೊಟ್ಟೆ ಬೇಯಿಸ್ಲಿಕ್ಕಿತ್ತು, ಹಾಗಾಗಿ ಅದರೊಳಗೆ ಹಾಕಿರುವಂಥದ್ದು. ಇವಾಗ ಪುಟ್ಟು ಕುಟ್ಟಿಯನ್ನು ಹಾಗೆ ಇಟ್ಟಿದ್ದೇವೆ. ಅದರಲ್ಲಿ ಆವಿ ಬರ್ತಾ ಉಂಟು ನೋಡಿ, ಮೇಲ್ಗಡೆ ಕಾಣ್ತಾ ಉಂಟು ನಿಮಗೆ, ಆವಿ ಹೋಗ್ತಾ ಉಂಟು. 1-2 ನಿಮಿಷ ಹೀಗೆ ಬಿಟ್ಟರೆ ಸಾಕಾಗ್ತದೆ, ಬೆಂದು ಸಿಗ್ತದೆ ನಮಗೆ. ಈ ಥರ ಬೆಂದದ್ದನ್ನು ಈ ಥರ ಆವಿ ಹೋದರೆ 1-2 ನಿಮಿಷದಲ್ಲಿ ತೆಗಿಬೋದು. ಒಲೆಯಿಂದ ಮೇಲ್ಗಡೆದ್ದು ಮಾತ್ರ ತೆಗಿವಾಗ ಜಾಗ್ರತೆ ಇರಬೇಕು, ಬಿಸಿ ಇರ್ತದೆ. ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ತೆಗೆದು ಹಾಕಬೇಕು. ಇವಾಗ ಇದರ ಮುಚ್ಚಳ ತೆಗಿವ. ಆಮೇಲೆ ನೋಡಿ ಈ ಥರ ಒಂದು ಸೌಟಿಂದ ಇದರ ಹಿಂದ್ಗಡೆ ಈ ಥರ ಪ್ರೆಸ್ ಮಾಡಿದರೆ ಆಯಿತು, ಆ ಕಡೆಯಿಂದ ಬರ್ತದೆ. ಅದು ತುಂಬಾನೇ ಈಸಿ ಮಾಡ್ಕೊಳ್ಳಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ. ಆಮೇಲೆ ಆ ಲಾಸ್ಟ್ ಸಣ್ಣ ತಟ್ಟೆಯನ್ನು ತೆಗೆದ್ರೆ ಆಯಿತು. ನೋಡಿ ನೆಕ್ಸ್ಟ್ ಬ್ಯಾಚ್ ಕೂಡ ಈ ಥರನೇ ಮಾಡ್ಕೊಂಡಿದ್ದೇನೆ, ಒಂದು ಸಣ್ಣದಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟ್ ಇರ್ತದೆ. ಹಾಗೆ ನಿಮಗೆ ಬೇಗನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನಮಗೆ ತುಂಬ ಟೈಮ್ ಬೇಕಾಗಿಲ್ಲ, ಅಕ್ಕಿ ಹಿಟ್ಟೊಂದು ಇದ್ರೆ ಸಾಕಾಗ್ತದೆ. ಇದ್ರ ಜೊತೆ ಯಾವ ಪದಾರ್ಥ ಕೂಡ ಸೆಟ್ ಆಗ್ತದೆ. ಸಾಂಬಾರ್, ಮೀನು ಪದಾರ್ಥ, ಅಥವಾ ಬಾಳೆಹಣ್ಣು, ಪಪ್ಪಡ, ಅದೆಲ್ಲ ಇಲ್ಲಿದ್ದು ಕಾಂಬಿನೇಷನ್ ಆಯ್ತಾ, ಕೇರಳದ್ದು ಕಾಂಬಿನೇಷನ್. ಹಾಗಾದ್ರೆ ಬಾಯ್, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೇನೆ.